ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಮನೇಲಿ ನನ್ನ ತಂಗಿದಿರು ಬಂದಿದ್ದಾರೆ ಅಂತ. ಅದರ ನೆಕ್ಸ್ಟ್ ಡೇ ವ್ಲಾಗ್ ಇದು. ಬೆಳಗ್ಗೆ ಎದ್ಬಿಟ್ಟು ತಿಂಡಿ ಎಲ್ಲ ತಿಂದ್ಬಿಟ್ಟು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಅದರಲ್ಲೂ ನನ್ನ ತಂಗಿದು ಮತ್ತು ನನ್ನ ಮಗಂದು ಜಗಳ ಮುಗಿಯೋದೇ ಇಲ್ಲ. 5 ನಿಮಿಷ ಚೆನ್ನಾಗಿರ್ತಾರೆ, ಇನ್ನು 5 ನಿಮಿಷದಲ್ಲಿ ಜಗಳ ಆಡಿರ್ತಾರೆ, ಮತ್ತೊಂದು 5 ನಿಮಿಷದಲ್ಲಿ ಅವ್ರನ್ನ ಇಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಥರ ಇರ್ತಾರೆ. ಲಿಶಿತ್ಗೆ ಇವತ್ತು ಜಾತ್ರೆ ಇರೋದಕ್ಕೆ ರಜೆ ಇತ್ತು. ಹಾಗಾಗಿ ನನ್ನ ತಂಗಿದಿರು ಬಂದಿದ್ದಕ್ಕೂ ಅವ್ನು ರಜೆ ಕೊಟ್ಟಿದ್ದಕ್ಕೂ ಸರಿ ಗಲಾಟೆ ಮಾಡ್ಕೊಂಡು ಆಟಾಡ್ಕೊಂಡಿದ್ದ. ಹಾಗೆಯೇ ಎಲ್ಲರೂ ಕೂತ್ಕೊಂಡು ಮಾತಾಡಿಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಇವತ್ತು ನಾನ್ ವೆಜ್ ರೆಸಿಪಿನ ಮಾಡಬೇಕು. ಈ ಊರ ಕಡೆ ಜಾತ್ರೆ ಇರೋದ್ರಿಂದ ಇಲ್ಲಿ ಮನೆಗಳಿಗೆ ಕೆಲವೊಬ್ಬರು ಕುರಿ ಎಲ್ಲ ಕಡಿತಾರೆ. ನಾವು ಕುರಿ ಎಲ್ಲ ಏನೂ ಕಡ್ದಿಲ್ಲ. ಸ್ವಲ್ಪ ಮಟನ್ ಮತ್ತು ಚಿಕನ್ ಎರಡೂ ತಂದಿದ್ವಿ. ಎರಡೂ ಬೇರೆ ಬೇರೆ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಟನ್ ಸಾಂಬಾರು ಮತ್ತು ಚಾಪ್ಸು, ಚಿಕನಲ್ಲಿ ಡ್ರೈ ಮಾಡೋಣ ಅಂತ ಇವಾಗೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಮಟನ್ನ ನಾವು ಅಂಗಡಿಯಿಂದ ತರಲಿಲ್ಲ, ಬೇರೆಯವ್ರಿಗೆ ಹೇಳಿದ್ವಿ. ಹಾಗಾಗಿ ಮಟನ್ ತಂದು ಕೊಡೋದೇ 11 ಗಂಟೆ ಮೇಲಾಗಿತ್ತು. ಮತ್ತು ಬೇಗ ಅಡುಗೆಗಳನ್ನ ಮಾಡೋಣ ಅಂತ ಹೇಳಿ ಎಲ್ಲನೂ ಮಾಡ್ತಾಯಿದ್ದೀನಿ. ಚಿಕನಲ್ಲಿ ಚಿಕನ್ ಡ್ರೈ ಮಾಡಿದ್ದೆ. ಇದು ನಾನೇ ಸ್ವತಃ ಕಂಡಿಡ್ದಿರೋ ರೆಸಿಪಿ. ಚೆನ್ನಾಗಾಗಿತ್ತು. ಅದರಲ್ಲೂ ನಾಟಿ ಕೋಳಿ ಆದ್ದರಿಂದ ಸ್ವಲ್ಪ ಗಟ್ಟಿನೇ ಇತ್ತು, ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಆದರೆ ಕೊನೆಯಲ್ಲಿ ಮಾತ್ರ ಟೇಸ್ಟು ಸೂಪರಾಗಿತ್ತು. ಚಿಕನ್ ಡ್ರೈ ರೆಡಿ ಆಯಿತು. ಹಾಗೆಯೇ ನೆಕ್ಸ್ಟು ನಾನು ಮಟನ್ ಚಾಪ್ಸ್ ಮಾಡೋದಕ್ಕೆ ಅಂತ ಮಸಾಲೆಗೆ ರೆಡಿ ಮಾಡ್ಕೊತಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹುರಿದ್ಬಿಟ್ಟು ಆಮೇಲೆ ಮಸಾಲೆ ರುಬ್ಬಿ ಮಟನ್ ಚಾಪ್ಸ್ನ ನಾನು ಮಾಡೋದು. ಇದಕ್ಕೆ ಕೆಲವರು ಹಸಿಮೆಣ್ಸಿನ್ಕಾಯಿನ ಹಾಕ್ತಾರೆ. ನಮ್ಮ ಮನೇಲಿ ಪ್ರವೀಣ್ ಅವರು ಹಸಿರು ಮೆಣಸಿನ್ಕಾಯಿನ ಹಾಕಿ ಚಾಪ್ಸ್ ಮಾಡಿದರೆ ಅವ್ರು ಇಷ್ಟಪಡಲ್ಲ, ಅದರಿಂದ ಖಾರದ ಪುಡಿನೇ ಹಾಕಿದೆ. ಅದ್ರ ಬದಲಾಗಿ ಒಣಮೆಣಸನ್ನು ಕೂಡ ಯೂಸ್ ಮಾಡಿ ಮಾಡ್ಕೋಬೋದು. ಇದರ ಟೇಸ್ಟ್ ಅಂತೂ ನನಗೆ ನಾರ್ಮಲ್ ಅಂತ ಅನ್ನಿಸ್ತು, ಪ್ರವೀಣ್ ಅವ್ರಿಗೆ ತುಂಬಾ ಇಷ್ಟ ಆಯಿತು. ನಾವು ಮನೇಲಿ ಅಡುಗೆ ಮಾಡಿದ್ದು ನಮಗೆ ಹಿಡಿಸೋದಕ್ಕಿಂತನೂ ಬೇರೆಯವ್ರಿಗೆ ಅದು ಇಷ್ಟ ಆದರೆ ಅದರಷ್ಟು ಖುಷಿ ಬೇರೆ ಯಾವುದೂ ಇಲ್ಲ. ಪ್ರವೀಣ್ ಅವ್ರಿಗಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಮಟನ್ ಐಟಮ್ಸ್ ಹೇಗೆ ಅಂತಂದರೆ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಇವಾಗ ನಾವು ಮಧ್ಯಾಹ್ನ ಮಾಡಿದರೆ ಅದನ್ನು ಸಂಜೆ ತಿಂದರೆ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನ 2:30 ಮೇಲಾಗೋಯ್ತು. ಸಾಂಬಾರು ಅಂದರೆ ಮಟನ್ನು ಚಿಕನ್ ಐಟಮ್ಸ್ ಮಾಡೋಷ್ಟರಲ್ಲೇ ಟೈಮ್ ಆಗೋಯ್ತು. ಮತ್ತು ಬೇರೇನೂ ಮಾಡಲಿಲ್ಲ, ರೈಸ್ ಅಷ್ಟೇ ಮಾಡಿದೆ. ರಾತ್ರಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ. ಎಲ್ಲಿದೆ ಹೋಗಿ ಬಿಡ್ತಾ? ಇಲ್ಲಿ ಮಾಡು, ಇಲ್ಲಿ ಕತ್ತತ್ರ ಇಲ್ಲಿ. ಅಲ್ಲಿಂದ ಸಂಜೆ ನಾವು ಜಾತ್ರೆ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಬಂದರೆ ತುಂಬಾ ಇವತ್ತು ಲೈಟಿಂಗ್ಸ್ ಎಲ್ಲ ಇದೆ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು, ಲೈಟಿಂಗ್ಸ್ ಇರಲಿಲ್ಲ, ಜನರಿರಲಿಲ್ಲ. ಇವತ್ತಂತೂ ಸೂಪರಾಗಿ ಎಲ್ಲ ಕಡೆ ಲೈಟಿಂಗ್ಸ್ ಇದೆ. ಎಲ್ಲ ಅಂಗಡಿಗಳು ಕೂಡ ಬಂದಿದೆ, ಜನನೂ ಕೂಡ ಹಾಗೆ ಬಂದಿದ್ದಾರೆ. ಮತ್ತಂತೂ ಇವತ್ತು ಎಲ್ಲ ಕಡೆನೂ ತಿರುಗಿ ಎಲ್ಲದನ್ನು ನೋಡ್ಕೊಂಡು ಹೋಗ್ಬೋದು. ಬಂದ ತಕ್ಷಣ ನನ್ನ ಮಗನ ಗೊತ್ತಲ್ಲ, ಫಸ್ಟು ನಾವು ಜಾಯಿಂಟ್ ವೀಲಲ್ಲಿ ಯಾವುದ್ರಲ್ಲಾದ್ರು ಒಂದರಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳ್ದ. ಹಾಗಾಗಿ ನಾವಿವಾಗ ಅದರಲ್ಲಿ ಕೂತ್ಕೊಳ್ಳೋಣ ಅಂತ ಬಂದ್ವಿ. ಅವನಿಗೆ ತುಂಬ ಅಂದರೆ ತುಂಬಾ ಖುಷಿ. ಹಿಂದಿನ ದಿನ ಹತ್ಕೊಂಡೆಲ್ಲ ಹೋಗಿದ್ದ. ಇಲ್ಲಿ ಬಂದು ಕೇಳಿದರೆ ದೊಡ್ಡವರಿಗೆ ಸಣ್ಣವ್ರಿಗೆ ಎಲ್ಲನೂ ಟಿಕೆಟ್ ಜಾಸ್ತಿನೇ. ಎಲ್ಲರಿಗೂ ಒಂದೇ ಥರ ಟಿಕೆಟ್ ತೊಗೊಂಡಿದ್ವಿ. ನಾನಂತೂ ಬಾರ್ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವನಿಲ್ಲ, ಎಲ್ರಿಗೂ ಹಾಗೇನೆ ಇರೋದು, ಹಾಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಅಂದ. ಮತ್ತೇನು ಮಾಡೋದು, 4 ಜನನೂ ಟಿಕೆಟ್ ಕೊಟ್ಬಿಟ್ಟು ಕೂತ್ಕೊಂಡ್ವಿ. ಅವರು ಇಲ್ಲಿಯವರಲ್ಲ, ಕನ್ನಡನೂ ಸರಿ ಬರಲ್ಲ, ಅವ್ರ ಭಾಷೆನೇ ಬೇರೆ.
ಕೊನೆಗೂ ಮಾತಾಡಿ ಅವ್ರೇನು ಕಡಿಮೆ ಮಾಡಿಲ್ಲ. ಅಂದರೆ ಅಷ್ಟೇ ಕಷ್ಟನೂ ಇರುತ್ತೆ, ನಾವು ಹೇಳ್ತೀವಿ ಬಾರ್ಗೇನ್ ಮಾಡೋದು ಅಂತ. ಅದನ್ನೆಲ್ಲ ಮೊದಲೇ ಅವರು ಒಂದು ವಾರಕ್ಕೆ ಮುಂಚೆನೇ ಬಂದು ಎಲ್ಲನೂ ಸೆಟ್ ಮಾಡಿರ್ತಾರೆ. ಇವಾಗಿನ ಜಮಾನದಲ್ಲಿ ಎಲ್ಲದೂ ಕಾಸ್ಟ್ಲಿ ಇರೋದ್ರಿಂದ ಏನು ಕಡಿಮೆ ಅಂತ ಅಲ್ಲ, ಜಾಸ್ತಿ ಅಂತ ಏನು ನನಗೆ ಅನ್ನಿಸ್ಲಿಲ್ಲ. ಓಕೆ, ಖುಷಿ ಇರುತ್ತೆ ಜಾತ್ರೆಲಿ ಒನ್ ಟೈಮ್ ಅಲ್ವಾ ಖರ್ಚು ಮಾಡೋದು, ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಇದರಲ್ಲಿ ಕೂತ್ಕೊಂಡು ನನಗೆ ಹೆಂಗಾಯಿತು ಅಂದರೆ ತಲೆ ಎಲ್ಲ ನೋವು ಬಂದುಬಿಡ್ತು. ಹಾಗೆ ತಿರುಗಿಸಿ ಒಂದೆರಡು ದಿನ ಜಾತ್ರೆಗೆ ಹೋಗೋದು ಬೇಡ, ಕೂತ್ಕೊಳ್ಳೋದು ಬೇಡ ಅನ್ನೋ ಥರ ಆಗಿತ್ತು. ಇಂದ ಇಳಿದು ಬಂದಮೇಲೆ ತುಂಬಾ ಸುಸ್ತಾಗಿತ್ತು. ಲಿಶಿತ್ನ ಇನ್ನೊಂದ್ರಲ್ಲಿ ಕೂತ್ಕೊಳ್ಳೋಣ ಅಂದರೆ ಬೇಡ ಅಂತಿದ್ದ, ಮಧ್ಯದಲ್ಲಿ ನಿಲ್ಲಿಸಿ ಸಾಕು ಸಾಕು ಅಂತ ಕಿರ್ಚ್ತಿದ್ದ. ನಮಗೆ ಜಾತ್ರೆಯಲ್ಲಿ ಅವನದೇ ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಇವತ್ತಂತೂ ಖುಷಿ ಅನ್ನಿಸ್ತು ಜಾತ್ರೆಗೆ ಬಂದಿದ್ದಕ್ಕೂ. ಮತ್ತು ಎಲ್ಲದೂ ಒಂದೇ ದಿನ ಆಡೋದು ಬೇಡ, ಅಂದರೆ ಒಂದು ವಾರ ಇರುತ್ತೆ ಇಲ್ಲಿ ಜಾತ್ರೆ ಸ್ಟಾರ್ಟಾಗಿ. ನಾವು ಹಿಂದಿನ ದಿನ ಬಂದಿದ್ದಕ್ಕಿಂತನೂ ಹೆಚ್ಚಾಗಿ ಅಂಗಡಿಗಳು ಸೇರಿತ್ತು. ತುಂಬ ಅಂದರೆ ತುಂಬ ಜನ ಸೇರ್ತಾರೆ. ಏನು ಜಿಲಾಕೆ ಮಾಡೋದು ನನಗೆ ಅದು ನೋಡು, ಅದಕ್ಕೆ ಏನಾದ್ರು ಚಿಂತೆ ಉಂಟ ನೋಡು, ಜಗಳಾಡಿ ಎರಡು ಬುಕ್ ಮೇಲೆ ನಿನಗೆ ಯಾರು ಹೊಡೆದಿದ್ದು? ನೀವು ವಿಡಿಯೋ ಮಾಡೋದು ಬಿಡಿ, ನಾ ಬಿಡಲ್ಲ. ಬೇಡ ಬಿಡು. ಲಿಶಿತ್ಗೆ ನಾನು ವೀಡಿಯೋ ಮಾಡೋದು, ಫೋಟೋ ತೆಗೆಯೋದು ಇದೆಲ್ಲ ಆಗೋದೇ ಇಲ್ಲ. ಮೊದಲೆಲ್ಲ ಚೆನ್ನಾಗಿ ಮಾಡ್ತಿದ್ದ, ರೀಲ್ಸ್ ಮಾಡ್ತಿದ್ದ. ನಂದೇ ಫೋಟೋ ತೆಗೀರಿ, ವಿಡಿಯೋ ಮಾಡಿ ಅಂತೆಲ್ಲ ಹೇಳ್ತಿದ್ದ. ಇವಾಗ ದೊಡ್ಡವನಾಗ್ಬಿಟ್ಟಲ್ಲ, ಎಲ್ಲದಕ್ಕೂ ಜಗಳ ಮಾಡ್ತಾನೆ. ಆದರೂ ನಾನು ತಂಗಿ ಬಿಡ್ತಾ ಇಲ್ಲ ಅವನ್ನ. ಸುಮ್ಮನೆ ಇದ್ದಷ್ಟು ದಿನವೂ ಗೋಳು ಹೊಯ್ಕೊಂಡಿದ್ದೇ ಆಯಿತು. ಆಮೇಲೆ ನನ್ನ ಪುಸ್ಸಿ ಇದೆಯಲ್ಲ, ಡೈಲಿ ಒಂದೊಂದು ಮನೆಗೆ ಏನಾರು ಒಂದು ಹೊತ್ಕೊಬರೋದು ಅಂತ. ಒಂದಿನ ಹಾವು ತಗೊಬಂದು ಹಾಕಿತ್ತು ಸಣ್ಣದು, ಹೊಡೆದು ಓಡಿಸಿದ್ದೆ. ಇವಾಗ ನೋಡಿದರೆ ಇಲಿ ಹಿಡ್ಕೊಬಂದಿದೆ. ಇಲಿ ಹಿಡ್ಕೊಬಂದು ಅದನ್ನ ಸಾಯಿಸ್ತಾನೂ ಇಲ್ಲ, ಬಿಡ್ತಾನೂ ಇಲ್ಲ. ಹಿಡ್ಕೊಬಂದು ತಿನ್ನಲ್ಲ ಅದು, ಆದರೂ ಅದ್ರ ಜೊತೆ ಆಟ ಆಡ್ಬಿಟ್ಟು ಹಾಗೆ ಬಿಟ್ಬಿಡುತ್ತೆ. ಅದು ಜೀವ ಹುಟ್ಟಕ್ಕಯ್ಯ. ಏ ಎಂತ ಪುಸಿ ನಿನ್ನ ಕತೆ? ನಿಂಗೆ ತೋರ್ಸ. ಎಲ್ಲೊತ್ತು ಪುಸಿ? ಎಲ್ಲೊತ್ತನೆ? ಓ ಅಲ್ಲೇ ಹುಟ್ಟು, ಅಲ್ಲೇ ಹುಟ್ಟು, ಅಲ್ಲೇ ಹುಟ್ಟು, ಅಲ್ಲೇ ಕೈ ಹತ್ರ. ಅದು ಹೆದ್ರಿ ಊಟ ಕಯ್ಯ, ಓಡ್ತಾನೂ ಇಲ್ಲ ಅದು. ಮತ್ತು ಅವತ್ತು ಜಾತ್ರೆಗೆ ನಮ್ಮ ಮಾವ ಊರಿಂದ ಬಂದಿದ್ದರು. ಲಿಶಿತ್ ಸ್ಕೂಲಿಗೆ ಹೋಗಿದ್ದ. ಮತ್ತು ಅವ್ನು ಬಂದಮೇಲೆ ಹೋಮ್ವರ್ಕ್ ಎಲ್ಲ ಬೇಗ ಮುಗಿಸ್ಕೊ, ಜಾತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇವನು ಬೇಗ ಬೇಗ ಎಷ್ಟೊತ್ತಿಗೆ ಹೋಮ್ವರ್ಕ್ ಮುಗೀತದೋ ಅನ್ನೋ ಥರ ಬೇಗ ಬೇಗ ಮಾಡಿ ಮುಗಿಸಿ ತಾತನ ಹತ್ರ ಇಂಡೆಂಟ್ ಇಡ್ತಿದ್ದ, ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ. ಇವಾಗ ಇಬ್ಬರೂ ಸೇರಿ ಜಾತ್ರೆಗೆ ಹೊರಟಿದ್ದಾರೆ. ಸೈಡಲ್ಲಿ ಅಲ್ಲಿ ವೆಹಿಕಲ್ ಬರಲ್ಲ, ನೀನ್ ಮತ್ತೆ ತಾತನ ಬಿಟ್ಟು ಮುಂದೆ ಓಡಬಾರ್ದು. ನೀ ಮುಂದೆ ಓಡಬೇಡ. ಕೊಡ್ತಾರ ಬಾ, ನಾ ಹೇಳಿದ್ದು ಅದಕ್ಕೆ ರಿಮೋಟ್ ಕೊಡ್ತಾರ. ಮುಂದ್ಗಡೆ ಮಾವ ಮತ್ತೆ ಸಂಜೆ ಜಾತ್ರೆಗೆ ಹೋಗಿ ಬಂದಿದ್ರಲ್ಲ, ಮತ್ತೆ ನಾವು ಹೊರಟ್ವಿ. ಅಷ್ಟರಲ್ಲಿ ನಾನು ಬರಲ್ಲ, ನೀವು ಹೋಗಿರಿ ಅಂತ ಅಂದರು. ಅಂದರೆ ತುಂಬ ಜನ ಸೇರಿರ್ತಾರೆ, ಹಾಗಾಗಿ ಮನೇಲಿ ಇರ್ತೀನಿ, ನೀವು ಹೋಗಿ ಬನ್ನಿ ಅಂತ ಹೇಳಿದರು. ಇವಾಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ಜಾತ್ರೆಗೆ ಹೊರಟಿದ್ದೀವಿ. ಇದು ಸಾಟರ್ಡೆ ಸಂಡೇ ಹೋಗಿರೋದು. ಮತ್ತು ಇವತ್ತಂತೂ ಜನ ಎಷ್ಟು ಸೇರಿದ್ರು ಅಂದರೆ ಮೊನ್ನೆ ನೋಡಿ ಜಾತ್ರೆನ ಅಂತ ಅನಿಸೋಯ್ತು, ಅಷ್ಟೊಂದು ಜನ ಸೇರಿದ್ರು. ಫಸ್ಟು ಜಾತ್ರೆಗೆ ಬಂದ ತಕ್ಷಣ ಲಿಶಿತ್ದು ಏನೆಲ್ಲ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋಣ ಅಂತ ಅವನಿಗೆ ಫಸ್ಟು ಎಲ್ಲದರಲ್ಲೂ ಆಟಾಡಿಸಿದ್ವಿ. ಅವನಿಗೆ ಆಟಾಡಿಸ್ಬಿಟ್ರೆ ಅವ್ನು ಸುಮ್ಮನೆ ಇರ್ತಾನೆ. ಮತ್ತು ನಾವು ಏನೆಲ್ಲ ತೊಗೋಬೇಕು, ಪರ್ಚೇಸ್ ಮಾಡ್ಕೋಬೇಕು, ಅದನ್ನೆಲ್ಲ ಮಾಡ್ಬೋದು, ಜಾತ್ರೆ ಸುತ್ತೋಣ ಅಂತ ಅಂದ್ಕೊಂಡು ಅವನ್ನ ಕೂರಿಸಿದ್ವಿ. ಫುಲ್ ಎಂಜಾಯ್ ಮಾಡ್ದ. ಪ್ರತಿ ವರ್ಷವೂ ಇದೇನೆ, ಬೇರೆ ಕಡೆ ಇದ್ದಾಗಲೂ ಕೂಡ ಅಲ್ಲೂ ಜಾತ್ರೆ ನಡೆದಾಗಲೂ ಇದೇನೆ. ಆದ್ರೂ ವರ್ಷ ವರ್ಷ ಅವ್ನು ಕೂತ್ಕೋಬೇಕು, ಆಟ ಆಡಬೇಕು. ವೀಕೆಂಡ್ ಆಗಿದ್ದರಿಂದ ಜನ ಜಾಸ್ತಿ ಸೇರಿದ್ರು. ಇದೇ ಹೊಸನಗರದ ಮಾರಿಕಾಂಬಾ ದೇವಿಯ ದೇವಸ್ಥಾನ. ಈ ಮಾರಿಕಾಂಬಾ ದೇವಿಯ ಜಾತ್ರೆನೇ ಇವಾಗ ನಡೀತಾ ಇರೋದು. ಫಸ್ಟ್ ಡೇ ನಾವು ಬಂದಿದ್ದಾಗ ದೇವ್ರ ದರ್ಶನ ಆಗಿರಲಿಲ್ಲ. ಇವತ್ತಂತೂ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಅದಾದಮೇಲೆ ಇಲ್ಲಿ ಪ್ರತಿ ದಿನವೂ ಅಂದರೆ ಜಾತ್ರೆ ನಡೆಯೋ 7 ದಿನವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಅಂದರೆ ಆರ್ಕೆಸ್ಟ್ರಾ, ಬೇರೆ ಬೇರೆ ಕಲಾ ತಂಡಗಳಿಂದ ಪ್ರದರ್ಶನ ಎಲ್ಲನೂ ಇರುತ್ತೆ. ಈ ಊರು ಸ್ವಲ್ಪ ಸಣ್ಣದಾದ್ರೂ ಕೂಡ ಜಾತ್ರೆ ಅಂತೂ ಸಖತ್ತಾಗಿ ಮಾಡ್ತಾರೆ, ಸಖತ್ ಜನ ಸೇರ್ತಾರೆ ಕೂಡ.
ಅದನ್ನೆಲ್ಲ ನೋಡಿಕೊಂಡು ನನ್ನ ಮಗಂದಂತೂ ಮುಗಿಯೋದೇ ಇಲ್ಲ, ಎಲ್ಲದೂ ಕಿರಿಕಿರಿ ಮಾಡೋದವನು. ಇವಾಗ ನನ್ನ ಹತ್ರ ಕೇಳ್ತಿಲ್ಲ, ಚಿಕ್ಕಿ ಹತ್ರ ನೀನು ನನಗೆ ಅದು ಕೊಡಿಸು ಇದು ಕೊಡಿಸು ಅಂತ ಹೇಳ್ಕೊಂಡು ನನ್ನನ್ನು ಮಾತೇ ಆಡಿಸಲ್ಲ, ಅಷ್ಟು ಹಠ ಮಾಡ್ತಿದ್ದ. ಜಾತ್ರೆ ಬಂದಾಗ ಇವನನ್ನು ಯಾಕಾದರೂ ಕರ್ಕೊಬಂದ್ವಿ ಅನ್ನೋ ಥರ ಆಗಿತ್ತು ನಮಗೆ. ಹೆಲಿಕಾಪ್ಟರ್ ಒಂದು ಆನ್ಲೈನಲ್ಲಿ. ಹೆಲಿಕಾಪ್ಟರ್ ಬಿಟ್ಟು ಬೇರೆ ಎಂತ ಬೇಕು? ಎಂತ ಬೇರೆ ಅಲ್ಲ ಹೆಲಿಕಾಪ್ಟರ್ ಕೊಡಿಸಿದ್ರೆ ಬೇರೆ ಏನೂ ಇಲ್ಲ. ಹಂಗಲ್ಲ ಅಮ್ಮ, ಹೆಲಿಕಾಪ್ಟರ್ ಒಂದು ಆನ್ಲೈನಲ್ಲಿ. ಉಳಿದಿದ್ದೆಲ್ಲ ಆಫ್ಲೈನಲ್ಲಿ. ನಾನು ಹೇಳ್ತೀನಿ ಅಮ್ಮ, ಹೆಲಿಕಾಪ್ಟರ್ ಒಂದೇ ಆನ್ಲೈನಲ್ಲಿ, ಆಮೇಲೆ ಮತ್ತೆ ಇನ್ನೊಂದೆಲ್ಲ ಜಾತ್ರೆಯಲ್ಲಿ. ಇನ್ನೊಂದೆಲ್ಲ ಎಲ್ಲಿಂದ? ದುಡ್ಡು ಎಲ್ಲಿಂದ? ನಮಗೆ ಕಾಸು ಬೇಕಲ್ಲ. ಈಗ ಏನು ಬೇಕು? ಈಗ ಎಂತ ಬೇಕು? ಅಲ್ಲೇ ಹೇಳಿಲ್ಲ, ಎಲ್ಲಿ? ಅಲ್ಲಿ ಜಾತ್ರೆ. ನೀ ಎಲ್ಲರೂ ಹಿಡಿದ್ರೆ ಎಲ್ಲ ಕೊಡ್ಸಲ್ಲ, ದಿನ ಒಂದೊಂದು ತರ್ತಾರೆ. ನೆನ್ನೆ ಅಷ್ಟೇ 2 ತಂದಿದ್ಯಾ, ಮೊನ್ನೆ ತಂದಿದ್ಯಾ ತಾತ ಜೊತೆ ಹೋಗಿ. ಜಾತ್ರೆ ಮುಗಿಯೋರೆಗೆ ಅದೇ ಕೆಲಸ ಹೌದನೇ? ಹೋಯ ಅವಳಿಂದ ಹೋಗೋಣ ಶ್ಯಾಮ. ಚಪ್ಪಲಿ ನಾರ್ಮಲ್ ಹಾಕೊಂತೀನಿ. ಅದು ಬೇಡ, ಅದು ನಡೆಯೋಕ್ಕಾಗಲ್ಲ ನನಗೆ. ಶೂಕ ಬೆಲ್ಟು ಎಂತರ ನನಗೆ ಅದು ಆಗಲ್ಲ, ಅದು ನೋವಾಗುತ್ತೆ. ಯಾವುದು ಹಾಕಲ್ಲ, ಈಗ ನೋವು ಆಗಲ್ಲ. Bye. Ta-da. I'm waiting for my package. Package. ಹೆದರಿಕಿಲ್ಲತಾ. ತಿನ್ನು ಬೀಳಿಸ್ಬೇಡ, ಇಲ್ಲ ನಿಂತ್ಕ, ಅಲ್ಲೆಲ್ಲ ಹೋಗತ್ತೆ. ಹೊಸನಗರದಲ್ಲಿ ನಡೆಯುವಂಥ ಮಾರಿಕಾಂಬಾ ಜಾತ್ರೆ ಏನಿದೆ, ಇದು ಪ್ರತಿ ವರ್ಷವೂ ನಡೆಯುತ್ತಂತೆ. ಕೆಲವೊಂದು ಊರುಗಳಲ್ಲಿ 2 ವರ್ಷ 3 ವರ್ಷ 5 ವರ್ಷಕ್ಕೊಂದ್ಸಲ ಮಾರಿಕಾಂಬೆ ಜಾತ್ರೆನ ನಡೆಸ್ತಾರೆ. ಆದರೆ ಈ ಊರಲ್ಲಿ ಪ್ರತಿ ವರ್ಷವೂ ನಡೆಯುತ್ತೆ. ಅದರಲ್ಲೂ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ಏನಿದೆ ಅಂದರೆ ಮಂಗಳವಾರದಿಂದ ಸ್ಟಾರ್ಟ್ ಆದರೆ ನೆಕ್ಸ್ಟ್ ವಾರ ಬುಧವಾರ ತನಕ ಇರುತ್ತೆ. ಸಾಮಾನ್ಯವಾಗಿ 6, 7 ಈ ಡೇಟಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಸ್ಟಾರ್ಟ್ ಆಗಿದ್ದು ಫಸ್ಟು ಒಂದು 2-3 ದಿನ ಬರಬಾರ್ದು. ಅದಾದಮೇಲೆ ಒಂದು ಶುಕ್ರವಾರ, ಶನಿವಾರ, ಭಾನುವಾರ ವೀಕೆಂಡ್ ಏನಿರುತ್ತೆ ಆ ಟೈಮಲ್ಲಿ ಬಂದರೆ ಸಖತ್ ಜನ ಸೇರ್ತಾರೆ. ಜಾತ್ರೆ ಕೂಡ ಸಖತ್ತು ಜೋರಾಗಿರುತ್ತೆ. ಎಲ್ಲ ಕಡೆ ತಿರುಗಿಬಿಟ್ಟು ಆಮೇಲೆ ಇಷ್ಟು ದಿನ ಜಾತ್ರೆಗೆ ಬಂದರೂ ನಾನು ಏನೂ ತೊಗೊಂಡಿರಲಿಲ್ಲ. ಅಂದರೆ ಕೆಲವೊಂದೆಲ್ಲ ಇರೋ ಐಟಮ್ಸೇ ಇರುತ್ತೆ. ಅದರಲ್ಲೂ ಪಿಂಗಾಣಿ ಮತ್ತು ಗ್ಲಾಸ್ ಐಟಮ್ಸ್ನ ತೊಗೊಳ್ಳೋಣ ಅಂತ ಬಂದೆ. ರೇಟ್ ಅಂತೂ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಒಂದು ಕಡೆ ಮಾರ್ತಿರೋರ ಹತ್ರ ಒಂದು ರೇಟ್ ಹೇಳಿದರೆ ಇನ್ನೊಬ್ರ ಹತ್ರ ಇನ್ನೊಂದು ಥರ ರೇಟ್ ಹೇಳ್ತಾರೆ. ನಾವು ಸ್ವಲ್ಪ ಬಾರ್ಗೇನ್ ಮಾಡಿ ಮತ್ತು ಕ್ವಾಲಿಟಿ ಎಲ್ಲ ನೋಡಿ ತೊಗೊಂಡ್ರೆ ಜಾತ್ರೆಲೂ ಕೂಡ ಒಳ್ಳೆ ಐಟಮ್ಸ್ಗಳು ಸಿಗುತ್ತೆ. ನಾನಲ್ಲಿ ಅದನ್ನೆಲ್ಲ ತೊಗೊತಾ ಇದ್ದರೆ ನನ್ನ ಮಗಂದು ತಲೆ ಇಲ್ಲಿ ಓಡ್ತಿತ್ತು. ನಮ್ಮಮ್ಮ ಎಲ್ಲನೂ ತೊಗೊತಾರೆ, ನನಗೆ ಮಾತ್ರ ಏನೂ ಕೊಡಿಸಲ್ಲ ಅಂತ. ಡೈಲಿ ಏನಾದರೂ ಕೊಡಿಸ್ತಾ ಇರಿ, ನಾನು ತೊಗೊಳ್ಳುವಾಗ ಅವ್ನು ಶುರು ಮಾಡ್ತಾನೆ, ನಿಮಗಾದ್ರೆ ಎಲ್ಲನೂ ತಗೊಂತೀರಾ, ನನಗೇನು ಕೊಡಿಸಲ್ಲ ಅಂತೆಲ್ಲ. ಇವಾಗ ವಿಡಿಯೋ ಮಾಡಿದ್ದು ನೋಡ್ಬಿಟ್ಟಲ್ಲ, ಮತ್ತೆ ತಿರುಗಿಬಿಟ್ಟ. ಮತ್ತು ಕೇಳ್ತಿದ್ದೆ ಇದಕ್ಕೆ ಎಷ್ಟು ರೂಪಾಯಿ, ನಾವು ಕೇಳ್ತೀವಲ್ಲ ಅದನ್ನು ನೋಡಿಕೊಂಡು ಇನ್ನೊಂದು 2 ವರ್ಷ ಹೋದರೆ ಅವನೇ ಜಾತ್ರೆ ಮಾಡ್ಕೊಂಡು ಬರ್ತಾನೆ ಅಂತ ಅನಿಸುತ್ತೆ.
ಮೇಲೆ ಗಟ್ಟಿ ಇಲ್ದಿರೋ ವಸ್ತುನ ತಗೊಳಕ್ ಹೋಗ್ಬಾರ್ದು. ಯಾಕೆ ತಗೋಬೇಕು? ಇದಕ್ಕೆ ನಾವ್ ಹೇಳೋದು ಜಾತ್ರೆಯಲ್ಲಿ ಯಾವುದೇ ಆಟ ಸಾಮಾನುಗಳು ತಗೊಳಕ್ ಬೇಡ ಅಂತ. ನಾನದು ಹಾಳಾಗಲ್ಲ. ಈಗ ನೀನು ಮಾಮ ಮನೆಗೆ ಹೋಗುವಾಗ ತುಂಬ್ಕೋಬಹುದು, ಅದೆಲ್ಲ ನನಗೆ ಬೇಕಾಗಿರೋ ವಸ್ತುಗಳು ತಗೊಂತೀನಿ ನಾನು. ಸೊ ಫಾರ್ ವಾಟ್? ಅದು ತುಂಬಾ ವರ್ಷ ಆಗಿತ್ತು. ನಿನ್ ತರ ಒಂದೇ ದಿನಕ್ಕೆ ನಾ ಹಾಳು ಮಾಡಿಲ್ಲ. ಅವಳೆಂತದ್ದು ನೋಡ್ತಿರೋದು. ಇವತ್ತಿನ ಜಾತ್ರೆನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ್ರೂ ನನ್ನ ಮಗನ ಅಳು ಗೋಳು ಮುಗಿಲೇ ಇಲ್ಲ. ಬಂದ ತಕ್ಷಣ ಶುರು ಮಾಡೋದು, ನನಗೆ ಅದು ಬೇಕಿತ್ತು, ಇದು ಬೇಕಿತ್ತು. ಆ ಜಾತ್ರೆಯಲ್ಲಿ ಕೆಲವೊಂದು ವಸ್ತುಗಳು ಅಷ್ಟು ಗಟ್ಟಿ ಇರಲ್ಲ, ಸುಮ್ಮನೆ ಯಾಕೆ ಅದಕ್ಕೆಲ್ಲ ದುಡ್ಡು ಹಾಕೋದು ಅಂತ ನಾನು ಯೋಚನೆ ಮಾಡಿದರೆ, ನೀವೆಲ್ಲನೂ ತಗೊತೀರಾ, ನನಗೆ ಮಾತ್ರ ಏನು ಕೊಡಿಸಲ್ಲ. ಎಷ್ಟು ಹೇಳ್ತಾನೆ ಅಂತಂದರೆ, ಅದರಲ್ಲೂ ಇಷ್ಟು ದಿನ ಕೊಡಿಸಿದ್ರಲ್ಲಿ ಒಂದೊಂದು ದಿನಕ್ಕೆ ಎಲ್ಲದನ್ನು ಹಾಳು ಮಾಡ್ಕೊಂಡಿದ್ದಾನೆ. ನನಗೆ ಒಂದು ವಾರದಲ್ಲಿ ಅವನ್ನ ಸಮಾಧಾನ ಮಾಡಿ ಸಾಕಾಗೋಯ್ತು. ಜಾತ್ರೆಗೆ ಅಂತ ನನ್ನ ತಂಗಿದಿರು ಬಂದಿದ್ರಲ್ಲ, ಅದರಲ್ಲಿ ಲಿಖಿತ ಒಂದು ದಿನ ಇದ್ಬಿಟ್ಟು ಹೋದ್ಲು. ಇವಳು ಹೋಗ್ತೀನಿ ಅಂತ ಹೊರಟಿದ್ಲು. ಜಾತ್ರೆಯೇ ಸರಿಯಾಗಿ ನೋಡಲಿಲ್ಲ ಅವತ್ತು ಅಂತ ಹೇಳಿ ಇವಳನ್ನ ಇರಿಸ್ಕೊಂಡಿದ್ದೆ. ಜಾತ್ರೆ ಎಲ್ಲ ನೋಡ್ಬಿಟ್ಟು ಇವತ್ತು ಇವಳು ಹೊರಡ್ತಾ ಇದ್ದಾಳೆ. ಇವತ್ತು ಲಾಸ್ಟ್ ಡೇ ಜಾತ್ರೆ, ಹಾಗಾಗಿ ಈಗ ನಾನು ಲಿಖಿತ್ತು ಹೊರಟಿದ್ದೀವಿ. ಪ್ರವೀಣ್ ಅವ್ರು ಫಸ್ಟ್ಲೇ ಹೋಗಿದ್ದಾರೆ. ಇವತ್ತೊಂದು ಲಾಸ್ಟ್ ಹೋಗಿ ಜಾತ್ರೆ ಎಲ್ಲ ನೋಡ್ಕೊಬರೋಣ ಅಂತ. ಹಾಗೆಯೇ ಇವತ್ತು ಅಡುಗೆ ಮಾಡಿಲ್ಲ. ಇವತ್ತು ಅಲ್ಲೇ ಊಟ. ಲಾಸ್ಟು ಇಷ್ಟು ದಿನ ಅಡುಗೆ ಮಾಡಿ ಬೇಜಾರಾಗ್ಬಿಟ್ಟಿತ್ತು. ಅಂದರೆ ಬರೀ ನಾನ್ ವೆಜ್ಜೇ ಮಾಡಿದ್ದೆ. ಹಾಗಾಗಿ ಇವತ್ತು ಹೇಳಿದ್ದಾರೆ ಊಟ ಅಲ್ಲೇ ಮಾಡ್ಕೊಬರೋಣ ಅಂತ. ಹಾಗಾಗಿ ಇವಾಗ ಹೊರಟಿದ್ದೀನಿ. ನೋಡೋಣ ಇವತ್ತು ಲಾಸ್ಟ್ ಜಾತ್ರೆಯಲ್ಲಿ ಏನೆಲ್ಲ ಇದೆ ಅಂತೆಲ್ಲ ತೋರಿಸ್ತೀನಿ. ಮತ್ತು ಲಾಸ್ಟ್ ಒಂದು ಜಾಯಿಂಟ್ ವೀಲಲ್ಲಿ ಕೂತು ಬರೋಣ ಅಂತ ಇದ್ದೀವಿ ಅಲ್ಲ ಲಿಶಿ? ಜಾಯಿಂಟ್ ವೀಲಲ್ಲಿ ಕೂರೋಣ. ಜಾಯಿಂಟ್ ವೀಲಲ್ಲಿ ಕೂರ್ಬೇಕಂತೆ. ಲಾಸ್ಟ್ ಇವತ್ತು ಒಂದು ದಿನ ಕೂತ್ಬಿಟ್ಟು ಇವತ್ತಿನ ಜಾತ್ರೆನ ಮುಗಿಸೋದು. ನೋಡ್ಬೇಕು ಏನೇನೆಲ್ಲ ಅಂಗಡಿ ಇದೆ ಅಂತ. ಸುಮಾರೆಲ್ಲ ತೊಗೊಬಂದಿದ್ದೀನಿ. ಮತ್ತೆ ಏನೂ ಇರಲ್ಲ. ನಾವು ಡ್ರ್ಯಾಗನಲ್ಲಿ ಕೂರೋದು ಬೇಡ ಅಂತೆ. ಮತ್ತೆ ಅಲ್ಲಿ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಲಾಸ್ಟ್ ದಿನ ಜಾತ್ರೆಗೆ ಬಂದಿದ್ದೀವಿ. ಎಲ್ಲದರಲ್ಲೂ ಕೂತಿದ್ವಿ. ಇದು ಜಾಯಿಂಟ್ ವೀಲ್ ಇದೆಯಲ್ಲ, ಇದಕ್ಕೇನು ತೊಟ್ಲು ಅಂತ ಏನೋ ಹೇಳ್ತಾರೆ, ಅದರಲ್ಲಿ ಕೂರೋಣ ಅಂತ ಹೇಳಿದ್ದ. ಹಾಗಾಗಿ ಕರ್ಕೊಂಡು ಬಂದೆ. ಒಳಗಡೆ ಹೋಗಿ ಅದು ತಿರ್ಗೋದು ನೋಡಿ ನಾನು ಅದರಲ್ಲಿ ಕೂತ್ಕೊಳ್ಳಲ್ಲ ಅಂತಾನೆ. ಟಿಕೆಟ್ ಎಲ್ಲ ತೊಗೊಂಡಾಗಿತ್ತು. ಇನ್ನೇನು ಮಾಡೋದು, ಅವ್ರನ್ನ ಕೇಳಿದರೆ ಮತ್ತೆ ವಾಪಸ್ ಕೊಡಲ್ಲ ಅಂತೆಲ್ಲ ವಾದ ಮಾಡಿದರು. ಮತ್ತು ಅಲ್ಲಿ ಕೇಳೋದು ಬೇಡ ಅಂತ ಹೇಳಿ ಇನ್ನೊಂದು ಆಟ ಆಡೋದಿತ್ತು, ಅದರಲ್ಲಿ ಕರ್ಕೊಬಂದು ಕೂರಿಸಿದ್ದೀನಿ. ಅಲ್ಲ ನೀನು ಯಾಕೆ ಅದ್ರ ಮೇಲೆ ಹತ್ತಲಿಲ್ಲ ಕಂದು? ಯಾಕೆ ಅದ್ರ ಮೇಲೆ ಹತ್ತಲಿಲ್ಲ? ಹೆದರಿಕೆ ಆಯಿತು ಅಂತ ಅರ್ಧಕ್ಕೆ ಬಿಟ್ಟು ಬಂದಿದ್ದಾಯಿತು. ಲಿಶಿತ್ಗೆ ಎಲ್ಲ ಕಡೆ ಆಟ ಆಡಿಸ್ಬಿಟ್ಟು ಲಾಸ್ಟಲ್ಲಿ ನಾವು ಫಸ್ಟು ಜಾಯಿಂಟ್ ವೀಲಿಗೆ ಟಿಕೆಟ್ ತೊಗೊಂಡಿದ್ದೆಲ್ಲ ಅದು ವೇಸ್ಟ್ ಆಗಬಾರ್ದು ಅಂತ ಹೇಳಿ ಪ್ರವೀಣ್ ಅವ್ರನ್ನ ಕರೆಸ್ಬಿಟ್ಟು, ಅವ್ರಿಗೆ ಇಂಥದ್ರಲ್ಲೆಲ್ಲ ಜಾತ್ರೆಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಎಲ್ಲದರಲ್ಲಿ ಕೂರಬೇಕು ಅಂತ, ಮತ್ತು ಕೊಟ್ಟಿದ್ದು ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಅವ್ರ ಜೊತೆ ಹೇಳಿಬಿಟ್ಟು ಹೋಗಿ ಇಬ್ಬರು ಕೂತ್ವಿ. ಮೇಲಿಂದ ಕೂತು ಅರ್ಧ ಜೀವನೇ ಬಾಯಿ ಬಂದಂಗೆ ಆಗಿತ್ತು. ಬೇಡ, ಇನ್ನು ಮುಂದೆ ಜಾಯಿಂಟ್ ವೀಲಲ್ಲಿ ಕೂರೋ ಕೆಲಸನೇ ಬೇಡ ಅಂತ ಅಂದ್ಕೊಂಡು ಬಂದು ರಾತ್ರಿ ಮತ್ತೆ ಮನೇಲಿ ಅಡುಗೆ ಮಾಡಿರಲಿಲ್ಲ, ಊಟನೂ ಮಾಡಿರಲಿಲ್ಲ. ಇಲ್ಲಿ ಬಂದುಬಿಟ್ಟು ಮಸಾಲೆ ದೋಸೆ ತಿಂದ್ವಿ. ಬೇಕಾದ್ರೆ ನೋಡಿ ಅಮ್ಮ, ಎರಡು ಬ್ಯಾಗ್ ತಗೊಂಡಿದ್ದೀರಾ ಅಮ್ಮ? ಈಗ 7 days ಆಗಿಲ್ಲ, 8 days ಇದೆ. 8 days. ಇವನಿಗಿನ್ನೂ ಜಾತ್ರೆ ಮೂಡೇ ಹೋಗಿಲ್ಲ. ಚೆನ್ನಾಗಿತ್ತು ಜಾತ್ರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ದಿನ ಜಾತ್ರೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. 1 ದಿನ 2 ದಿನ ಇರ್ಬೋದು ಅಂತ. 1 ವಾರ ಜಾತ್ರೆ ಇತ್ತು. ಅದರಲ್ಲೂ ತುಂಬಾ ಜನ ಸೇರ್ತಾರೆ. ಸಖತ್ತಾಗಿತ್ತು. ಯಾರಾದರೂ ಈ ಕಡೆ ಶಿವಮೊಗ್ಗ ಸೈಡ್ ಇದ್ದರೆ, ಅಂದರೆ ಈ ಫೆಬ್ರವರಿ 6, 7 ಈ ಡೇಟಲ್ಲಿ ಪ್ರತಿ ವರ್ಷವೂ ಆಗುತ್ತಂತೆ. ಸ್ಟಾರ್ಟ್ ಆಗಿದ್ದು ಫಸ್ಟ್ ಡೇ ಸೆಕೆಂಡ್ ಡೇ ಬರಬಾರ್ದು, ಆ ದಿನದಲ್ಲಿ ಸಂಡೇ ಸ್ಯಾಟರ್ಡೆ ಹೀಗೆ ಸಖತ್ತಾಗಿರುತ್ತೆ. ತುಂಬಾ ಜನ ಸೇರ್ತಾರೆ.
ನಾನು ಇಷ್ಟೆಲ್ಲ ಜನ ಇಲ್ಲಿ ಸೇರ್ತಾರೆ, ಇಷ್ಟು ಜಾತ್ರೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಖುಷಿ ಆಯಿತು ಕೂಡ. ಅದರಲ್ಲೂ ಫಸ್ಟ್ ಟೈಮ್ ಜಾಯಿಂಟ್ ವೀಲಲ್ಲಿ ಕೂತ್ವಿ ಇವತ್ತು. ತುಂಬ ಒಂದು 100 ಅಡಿ ಮೇಲೆ. ಇವನ್ನ ಫಸ್ಟ್ ಕರ್ಕೊಂಡೋದೆ, ಅವನ್ನ ನೋಡಿ ತಿರ್ಗದ್ ನೋಡಿ ನಾನು ಕೂತ್ಕೊಳ್ಳಲ್ಲ ಅಂತ ಅಂದ. ಮತ್ತು ಪುನಃ ಟಿಕೆಟ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಪ್ರವೀಣ್ ಅವ್ರು ಬರೋ ತನಕ ಕಾದು ಅವ್ರನ್ನ ಕರ್ಕೊಂಡು ಹೋದ್ವಿ. ಅವರು ಕೂಡ ಫಸ್ಟ್ ಟೈಮ್ ಕೂತಿದ್ದು, ನಾನು ಕೂಡ ಫಸ್ಟ್ ಟೈಮ್ ಕೂತಿದ್ದು. ಮೇಲೆ ಅಂದರೆ ಇದು ವಂಡರ್ಲಾದಲ್ಲೆಲ್ಲ ಕೂರ್ತೀವಲ್ಲ, ಆ ರೀತಿ ಇತ್ತು ಎಕ್ಸ್ಪೀರಿಯನ್ಸ್. ಅಂತೂ ಚೆನ್ನಾಗಿತ್ತು. ಭಯ, ಇನ್ನು ಮುಂದೆ ಮಾತ್ರ ನಾನು ಕೂತ್ಕೊಳ್ಳಲ್ಲ. ಹೋಗಿದ್ದಕ್ಕೆ ಜಾತ್ರೆ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.